ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಹಣ ಬರುತ್ತಿದೆ, ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೈಯಲ್ಲಿ ಹಣ ಉಳಿಯುತ್ತಿಲ್ಲವಾ? ಸಣ್ಣ ಸಣ್ಣ ಖರ್ಚುಗಳು ಹೆಚ್ಚಾಗುತ್ತಿವೆಯಾ? ಅಥವಾ ಅನಗತ್ಯವಾಗಿ ಹಣ ಹೊರಗೆ ಹೋಗುತ್ತಿರುವಂತೆ ಅನಿಸುತ್ತಿದೆಯಾ? ಹಾಗಾದರೆ ಇವತ್ತು ನಾವು ಹೇಳಲಿರುವ ಈ ವಿಷಯವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ವಾಸ್ತು ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ತಪ್ಪಾದ ಜಾಗದಲ್ಲಿ ಅಥವಾ ಅಸ್ತವ್ಯಸ್ತವಾಗಿ ಇಡುವುದು ಮನೆಯ ಧನಾತ್ಮಕ ವಾತಾವರಣಕ್ಕೆ ಅಡ್ಡಿಯಾಗಬಹುದು ಎಂದು ನಂಬಲಾಗುತ್ತದೆ. ಇವತ್ತು ಅಂತಹ 7 ಪ್ರಮುಖ ಜಾಗಗಳ ಬಗ್ಗೆ ನೋಡೋಣ. ಮತ್ತು ಕೊನೆಯ ಜಾಗವನ್ನು ಬಹುತೇಕ ಜನರು ಗಮನಿಸುವುದೇ ಇಲ್ಲ. ಹಾಗಾದರೆ ಮೊದಲನೆಯ ಜಾಗ ಯಾವುದು? 1ನೆಯ ಜಾಗ ಮುಖ್ಯ ಬಾಗಿಲು. ಮೊದಲನೆಯದು ಮನೆಯ ಮುಖ್ಯ ಬಾಗಿಲಿನ ಜಾಗ. ನಮ್ಮ ಸಂಪ್ರದಾಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಬಹಳ ಮಹತ್ವದ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಲವರು ಬಾಗಿಲಿನ ಹತ್ತಿರ ಹಳೆಯ ಚಪ್ಪಲಿಗಳು, ಮುರಿದ ವಸ್ತುಗಳು, ಬೇಡದ ಪೆಟ್ಟಿಗೆಗಳು, ಕಸ ಅಥವಾ ಬಳಸದ ಸಾಮಾನುಗಳನ್ನು ಹಾಗೆಯೇ ಇಟ್ಟುಬಿಟ್ಟಿರುತ್ತಾರೆ. ವಾಸ್ತು ನಂಬಿಕೆಯ ಪ್ರಕಾರ ಮುಖ್ಯ ಪ್ರವೇಶ ದ್ವಾರ ಸ್ವಚ್ಛವಾಗಿ ಮತ್ತು ಅಸ್ತವ್ಯಸ್ತವಾಗಿರದಿರುವುದು ಉತ್ತಮ. ಹಾಗಾಗಿ ಒಮ್ಮೆ ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ನೋಡಿ. ಅಲ್ಲಿ ಬೇಡದ ವಸ್ತುಗಳು ತುಂಬಿಕೊಂಡಿವೆಯಾ? ಇದ್ದರೆ ಅವುಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡುವುದು ಮೊದಲ ಹೆಜ್ಜೆ. ಆದರೆ ಸ್ನೇಹಿತರೆ, ಇನ್ನೂ ಹೆಚ್ಚು ಗಮನ ಕೊಡಬೇಕಾದ ಜಾಗ ಮುಂದೆ ಇದೆ. 2ನೆಯ ಜಾಗ ಪೂಜಾ ಸ್ಥಳ. 2ನೆಯದು ಪೂಜಾ ಕೊಠಡಿ ಅಥವಾ ದೇವರ ಮನೆಯನ್ನು ಸ್ವಚ್ಛವಾಗಿ ಇಡುವಂತಹದ್ದು. ದೇವರ ಮನೆಯಲ್ಲಿ ಮುರಿದ ವಿಗ್ರಹಗಳು, ಒಣಗಿದ ಹೂವುಗಳು, ಹಳೆಯ ಪೂಜಾ ಸಾಮಗ್ರಿಗಳು ಅಥವಾ ಬಳಕೆ ಇಲ್ಲದ ವಸ್ತುಗಳನ್ನು ದೀರ್ಘಕಾಲ ಹಾಗೆಯೇ ಇಡುವುದನ್ನು ತಪ್ಪಿಸುವುದು ಉತ್ತಮ. ಪೂಜಾ ಸ್ಥಳ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಸಾಂಪ್ರದಾಯಿಕವಾಗಿ ದೇವರ ಮನೆಯನ್ನು ಮನೆಯ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಆದರೆ ಈಗ ಹೇಳಲಿರುವ 3ನೆಯ ಜಾಗ ನಿಮ್ಮ ಮನೆಯಲ್ಲೇ ಪ್ರತಿದಿನ ಬಳಸುವ ಜಾಗ. ಅದೇ ಅಡುಗೆ ಮನೆ. 3ನೆಯದು ಅಡುಗೆಯ ಮನೆ. ಅಡುಗೆ ಮನೆ ಮನೆಯ ಪ್ರಮುಖ ಭಾಗ. ಆದರೆ ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ಮುರಿದ ಪಾತ್ರೆಗಳು, ಬಳಕೆ ಇಲ್ಲದ ಡಬ್ಬಿಗಳು, ಹಳೆಯ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಖಾಲಿ ಪ್ಯಾಕೆಟ್ಗಳು ತುಂಬಿಕೊಂಡಿರುತ್ತವೆ. ಇವುಗಳನ್ನು ಹಾಗೆಯೇ ಸಂಗ್ರಹಿಸುವುದರಿಂದ ಮನೆ ಅಸ್ತವ್ಯಸ್ತವಾಗಿ ಕಾಣುತ್ತದೆ. ವಾಸ್ತು ನಂಬಿಕೆಗಳ ಪ್ರಕಾರ ಅಡುಗೆ ಮನೆ ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿರುವುದು ಶುಭಕರ ಎಂದು ಹೇಳಲಾಗುತ್ತದೆ. ಹೀಗಾಗಿ ಒಂದು ಕೆಲಸವನ್ನು ಮಾಡಿ. ಅಡುಗೆ ಮನೆಯನ್ನು ತೆರೆದು ಬಳಸದ ಕನಿಷ್ಠ 5 ವಸ್ತುಗಳನ್ನು ಗುರುತಿಸಿ. ಅಗತ್ಯವಿಲ್ಲದಿದ್ದರೆ ಸರಿಯಾಗಿ ವಿಲೇವಾರಿ ಮಾಡಿ. ಆದರೆ ಇನ್ನೂ 4 ಜಾಗಗಳು ಬಾಕಿ ಇವೆ. ಅದರಲ್ಲಿ ಒಂದು ಜಾಗವನ್ನು ನೀವು ಪ್ರತಿದಿನ ನೋಡುತ್ತಿದ್ದರೂ ಗಮನಿಸದೇ ಇರಬಹುದು. ಅದೇ ಮಲಗುವ ಕೋಣೆ. 4ನೆಯದು ಮಲಗುವ ಕೋಣೆ. ಮಲಗುವ ಕೋಣೆಯಲ್ಲಿ ಹಳೆಯ ಬಟ್ಟೆಗಳು, ಮುರಿದ ವಸ್ತುಗಳು, ಕೆಲಸ ಮಾಡದ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಬೇಡದ ಸಾಮಾನುಗಳನ್ನು ತುಂಬಿಟ್ಟುಕೊಳ್ಳುವುದು ಸಾಮಾನ್ಯ. ಆದರೆ ಸ್ವಚ್ಛ ಮತ್ತು ಶಾಂತವಾದ ಮಲಗುವ ಕೋಣೆ ಮನಸ್ಸಿನ ನೆಮ್ಮದಿಗೆ ಸಹಾಯ ಮಾಡುತ್ತದೆ. ನಮ್ಮ ಸಂಪ್ರದಾಯದಲ್ಲೂ ಮನೆಯಲ್ಲಿನ ಅಸ್ತವ್ಯಸ್ತತೆಯನ್ನು ಕಡಿಮೆ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಹೀಗಾಗಿ ಮಲಗುವ ಕೋಣೆಯಲ್ಲಿ ವಿಶೇಷವಾಗಿ ಹಾಸಿಗೆಯ ಕೆಳಗೆ ಏನು ಇಟ್ಟಿದ್ದೀರಿ ಎಂದು ಒಮ್ಮೆ ನೋಡಿ. ಬೇಡದ ವಸ್ತುಗಳಿದ್ದರೆ ಅವುಗಳನ್ನು ತೆಗೆದು ಜಾಗವನ್ನು ಸ್ವಚ್ಛಗೊಳಿಸಿ. ಇನ್ನು 5ನೆಯ ಜಾಗ. 5ನೆಯದು ಕಿಟಕಿ ಮತ್ತು ಬಾಲ್ಕನಿ. ಮನೆಯ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಒಣಗಿದ ಗಿಡಗಳು, ಮುರಿದ ವಸ್ತುಗಳು, ಖಾಲಿ ಡಬ್ಬಿಗಳು ಅಥವಾ ಕಸವನ್ನು ಸಂಗ್ರಹಿಸಿ ಇಡುವುದು ಕೆಲವರ ಅಭ್ಯಾಸ. ಆದರೆ ಮನೆಯೊಳಗೆ ಬೆಳಕು ಮತ್ತು ಗಾಳಿ ಬರುವ ಜಾಗಗಳು ಸ್ವಚ್ಛವಾಗಿದ್ದರೆ ಮನೆಯ ವಾತಾವರಣವು ಉತ್ತಮವಾಗಿರುತ್ತದೆ. ಸಾಂಪ್ರದಾಯಿಕ ವಾಸ್ತು ನಂಬಿಕೆಗಳಲ್ಲಿ ಕೂಡ ಮನೆಯ ತೆರೆಯುವ ಸ್ಥಳಗಳನ್ನು ಅಡ್ಡಿಪಡಿಸದಂತೆ ಇಡುವುದಕ್ಕೆ ಮಹತ್ವ ನೀಡಲಾಗುತ್ತದೆ. ಆದ್ದರಿಂದ ನಿಮ್ಮ ಬಾಲ್ಕನಿ ಅಥವಾ ಕಿಟಕಿಯ ಬಳಿ ಒಂದು ಬಾರಿ ನೋಡಿ. ಅಲ್ಲಿ ನೀವು ಬಹಳ ದಿನಗಳಿಂದ ಮರೆತು ಹೋಗಿರುವ ಯಾವುದಾದರೂ ವಸ್ತು ಇದೆಯಾ? ಇದ್ದರೆ ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ. ಆದರೆ ಈಗ ಹೇಳಲಿರುವ 6ನೆಯ ಜಾಗವನ್ನು ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿ. ಅದೇ ಹಣ ಅಥವಾ ದಾಖಲೆ ಇಡುವಂತಹ ಸ್ಥಳ.
ಆರನೆಯದು ಹಣ, ದಾಖಲೆಗಳು ಮತ್ತು ಮುಖ್ಯ ವಸ್ತುಗಳನ್ನು ಇಡುವಂತಹ ಜಾಗ. ಮನೆಯಲ್ಲಿ ಹಣ ಅಥವಾ ಪ್ರಮುಖ ದಾಖಲೆಗಳನ್ನು ಎಲ್ಲೆಂದರಲ್ಲಿ ಇಡುವ ಬದಲು ಒಂದು ನಿರ್ದಿಷ್ಟ ಸ್ವಚ್ಛವಾದ ಜಾಗದಲ್ಲಿ ಸುರಕ್ಷಿತವಾಗಿ ಇಡುವುದು ಉತ್ತಮ. ಹಳೆಯ ರಸೀದಿಗಳು, ಹರಿದ ಕಾಗದಗಳು, ಬಳಕೆಯಿಲ್ಲದ ದಾಖಲೆಗಳು ಮತ್ತು ಅಗತ್ಯವಿಲ್ಲದ ವಸ್ತುಗಳನ್ನು ವರ್ಷಗಟ್ಟಲೆ ಸಂಗ್ರಹಿಸುವ ಅಭ್ಯಾಸವನ್ನು ಕಡಿಮೆ ಮಾಡಬಹುದು. ಇದರಿಂದ ಹಣಕಾಸಿನ ಪರಿಸ್ಥಿತಿ ತಕ್ಷಣ ಬದಲಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಹಣಕಾಸಿನ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಹಣದ ಮೇಲಿನ ನಿಯಂತ್ರಣ ಹೆಚ್ಚಾಗಬಹುದು. ಹಾಗಾದರೆ ಈಗ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ 7ನೇ ಜಾಗಕ್ಕೆ ಬರೋಣ. ಇದು ಮನೆಯ ಹೊರಭಾಗದಲ್ಲಿದ್ದರೂ ಬಹಳ ಜನರು ಇದರ ಬಗ್ಗೆ ಯೋಚಿಸುವುದೇ ಇಲ್ಲ. 7ನೆಯ ಜಾಗ ಅದು ಮನೆಯ ಸುತ್ತಲಿನ ಜಾಗ. ಮನೆಯ ಮುಂದೆ ಅಥವಾ ಬದಿಯಲ್ಲಿ ಮುರಿದ ಕುರ್ಚಿಗಳು, ಹಳೆಯ ಪೀಠೋಪಕರಣಗಳು, ಬಳಕೆಯಿಲ್ಲದ ವಸ್ತುಗಳು, ಒಣಗಿದ ಗಿಡಗಳು ಅಥವಾ ಕಸವನ್ನು ಹಾಗೆಯೇ ಇಡುವುದು ಕೆಲವರ ಮನೆಯಲ್ಲಿ ಕಂಡುಬರುತ್ತದೆ. ವಾಸ್ತು ನಂಬಿಕೆಗಳ ಪ್ರಕಾರ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿರುವುದು ಉತ್ತಮ. ಪ್ರಾಯೋಗಿಕವಾಗಿಯೂ ನೋಡಿದರೆ ಸ್ವಚ್ಛವಾದ ಪರಿಸರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಮನೆಯ ಒಟ್ಟಾರೆ ವಾತಾವರಣವನ್ನು ಉತ್ತಮಗೊಳಿಸುತ್ತದೆ. ಹೀಗಾಗಿ ಇಂದು ನಿಮ್ಮ ಮನೆಯ ಸುತ್ತ ಒಂದು ಸಣ್ಣ ಸುತ್ತು ಹಾಕಿ, ಬಳಸದ ವಸ್ತು ಒಂದಾದರೂ ಕಂಡರೆ ಅದನ್ನು ಗುರುತಿಸಿ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಈ 7 ಜಾಗಗಳ ಬಗ್ಗೆ ಕೇಳಿದ ನಂತರ ಕೆಲವರು ಹಾಗಾದರೆ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ತೆಗೆದುಹಾಕಬೇಕಾ ಎಂದು ಯೋಚಿಸಬಹುದು. ಅಗತ್ಯವಿಲ್ಲ. ಮೂಲ ವಿಷಯ ವಸ್ತು ಇದ್ದೇ ಇರಬಾರದು ಅನ್ನುವುದಲ್ಲ, ಅದು ಅಗತ್ಯವಿದೆಯಾ, ಸ್ವಚ್ಛವಾಗಿದೆಯಾ, ಸರಿಯಾದ ಜಾಗದಲ್ಲಿದೆಯಾ, ಮನೆಯ ಬಳಕೆಗೆ ಅಡ್ಡಿಯಾಗುತ್ತಿದೆಯಾ ಎನ್ನುವುದು ಮುಖ್ಯ. ವಾಸ್ತು ನಂಬಿಕೆಗಳನ್ನು ಪಾಲಿಸುವವರು ತಮ್ಮ ನಂಬಿಕೆಯ ಪ್ರಕಾರ ವ್ಯವಸ್ಥೆ ಮಾಡಬಹುದು. ಮತ್ತೊಂದು ಕಡೆ ವೈಜ್ಞಾನಿಕವಾಗಿ ನೋಡಿದರೆ ಮನೆಯ ಸ್ವಚ್ಛತೆ, ಉತ್ತಮ ಬೆಳಕು, ಗಾಳಿ, ಕ್ರಮಬದ್ಧತೆ ಮತ್ತು ಖರ್ಚಿನ ನಿಯಂತ್ರಣ ಇವೆಲ್ಲವೂ ಜೀವನದಲ್ಲಿ ಬಹಳ ಉಪಯುಕ್ತ. ಹೀಗಾಗಿ ಇವತ್ತು ಒಂದು ಸಣ್ಣ ಬದಲಾವಣೆಯಿಂದಲೇ ಶುರು ಮಾಡಿ. ಹಾಗಾದರೆ ಇವತ್ತು ನಾವು ನೋಡಿದ 7 ಜಾಗಗಳು: 1 ಮುಖ್ಯ ಬಾಗಿಲು, 2 ಪೂಜಾ ಸ್ಥಳ, 3 ಅಡುಗೆ ಮನೆ, 4 ಮಲಗುವ ಕೋಣೆ, 5 ಕಿಟಕಿ ಮತ್ತು ಬಾಲ್ಕನಿ, 6 ಹಣ ಮತ್ತು ದಾಖಲೆಗಳನ್ನು ಇಡುವ ಜಾಗ, 7 ಮನೆಯ ಸುತ್ತಮುತ್ತ. ನಿಮ್ಮ ಮನೆಯಲ್ಲಿ ಈ 7 ಜಾಗಗಳಲ್ಲಿ ಯಾವುದಾದರೂ ಅಸ್ತವ್ಯಸ್ತವಾಗಿದೆ ಎಂದು ನಿಮಗೆ ಅನಿಸಿದರೆ ಇವತ್ತೇ ನಿಧಾನವಾಗಿ ಒಂದೊಂದಾಗಿ ಸರಿಪಡಿಸಿ. ಮತ್ತು ನೆನಪಿಡಿ, ಹಣ ಉಳಿಯಲು ನಂಬಿಕೆಗಳ ಜೊತೆಗೆ ಸರಿಯಾದ ಹಣಕಾಸಿನ ಯೋಜನೆ, ಅನಗತ್ಯ ಖರ್ಚಿನ ನಿಯಂತ್ರಣ ಮತ್ತು ಉಳಿತಾಯವು ಅಷ್ಟೇ ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಮನೆಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಂತಹ ಧಾರ್ಮಿಕ, ವಾಸ್ತು ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.